ಬಂದಂತ ಆತ್ಮೀಯರೆಲ್ಲರಿಗೂ ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ವಂದನೆಗಳನ್ನು ಸಲ್ಲಿಸುತ್ತೇನೆ. ಚಿಕ್ಕ ಪ್ರಾರ್ಥನೆ ಮಾಡಿಕೊಂಡು ವಾಕ್ಯದ ಭಾಗವನ್ನು ನಾವು ಪ್ರಾರಂಭ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದ ನಾಮಕ್ಕಾಗಿ ನಿಮಗೆ ವಂದನೆಗಳು ಕರ್ತನೆ. ನಮ್ಮೆಲ್ಲರಿಗೂ ಸ್ವಾಮಿ ಬದುಕನ್ನು, ಆಯುಷ್ಕಾಲವನ್ನು ದಯಪಾಲಿಸಿ ಪ್ರತಿದಿನ ನಿಮ್ಮ ಸಮ್ಮುಖದಲ್ಲಿ ಸಮಯವನ್ನು ಕಳೆಯುವ ಭಾಗ್ಯವನ್ನು ಕೊಡುತ್ತಿದ್ದೀರಾ. ಅದಕ್ಕಾಗಿ ನಿಮಗೆ ವಂದನೆಗಳು. ಈ ದಿನವು ಸ್ವಾಮಿ ನಿಮ್ಮ ಪಾದದ ಸಮ್ಮುಖಕ್ಕೆ ನಾವು ಬಂದಿದ್ದೇವೆ. ನಮ್ಮನ್ನು ಬಲಪಡಿಸುವಂತ ನಮಗೆ ಬೇಕಾಗಿರುವ ಮಾತುಗಳನ್ನು ಸತ್ಯವೇದದಿಂದ ನೀವು ನಮ್ಮೊಂದಿಗೆ ಮಾತನಾಡಬೇಕೆಂಬುದಾಗಿ ಬೇಡಿಕೊಳ್ಳುತ್ತೇವೆ. ಯಾಕೆಂದರೆ ಸ್ವಾಮಿ, ನಿಮ್ಮ ಮಾತಿನಲ್ಲಿ ಜೀವವಿದೆ, ಬಲವಿದೆ. ಜೀವವುಳ್ಳ ನಿಮ್ಮ ಮಾತುಗಳನ್ನು ಕೇಳುವುದಕ್ಕೆ ನಾವು ಸಿದ್ಧರಾಗುವಾಗ ನಮ್ಮ ಹೃದಯಗಳನ್ನು ಬಲಪಡಿಸಿ ನಿಮ್ಮ ಆಲೋಚನೆಗಳಿಗೆ ತಕ್ಕಂತೆ ನಾವೆಲ್ಲರೂ ಬದುಕುವ ಒಳ್ಳೆ ಜ್ಞಾನವನ್ನು ನೀವು ಕೊಟ್ಟು ನಡೆಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತಾ ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆಯಾದ ದೇವರೇ, ಆಮೆನ್. ತೃಣೀಕರಿಸಲ್ಪಟ್ಟಂತ ಅಥವಾ ಮರೆಯಲ್ಪಟ್ಟಂತವರಾದಂತ ವ್ಯಕ್ತಿಗಳನ್ನು ಜನರು ಬೇಕು ಅಂತಂದುಕೊಳ್ಳೋದಿಲ್ಲ. ಅಂದರೆ ಸಮಾಜಕ್ಕೆ, ಜನರಿಗೆ, ನಮ್ಮ ಬಂಧುಗಳಿಗೆ, ಯಾರಿಗೆ ಆದರೂ ಎಂಥವರು ಬೇಕು ಅಂತಂದ್ರೆ ಬುದ್ಧಿವಂತರು, ಬಲವಂತರು, ಅಧಿಕಾರಿಗಳು, ಗೌರವಸ್ಥರು, ಗೆದ್ದವರು. ಸೊ ಇಂಥವರೇ ಜನರಿಗೂ ಬೇಕು. ಕೆಲವೊಮ್ಮೆ ನಮಗೂ ಕೂಡ ಬೇಕು ಅನ್ನೋದಕ್ಕಿಂತ ಅಂತವರೊಂದಿಗೆ ಇರುವುದಕ್ಕೆ ನಾವು ಇಷ್ಟಪಡ್ತೇವೆ, ಅಂತವರನ್ನ ಬಯಸ್ತೇವೆ. ಅದೇ ಸ್ಥಾನದಲ್ಲಿ ಸೋತಂತ ವ್ಯಕ್ತಿ, ಬಲಹೀನನು, ಸುಂದರವಿಲ್ಲದೆ ಇರುವಂತಹ ವ್ಯಕ್ತಿ, ಅವರನ್ನು ನಾವು ಹೆಚ್ಚಾಗಿ ಬಯಸುತ್ತೇವ ಅಥವಾ ಇಷ್ಟಪಡ್ತೇವ ಅಂತಂದ್ರೆ ನೋ, ಇಲ್ಲ. ಆದರೆ ನನ್ನ ದೇವರು, ನಮ್ಮ ದೇವರು, ನಮ್ಮೆಲ್ಲರ ದೇವರು ಇಷ್ಟಪಡುವಂತ ರೀತಿ ಬೇರೆ, ಬೇಕು ಅಂತಂದುಕೊಳ್ಳುವಂತ ವಿಧಾನ ಬೇರೆ, ಬಯಸುವಂತ ರೀತಿ ಬೇರೆ. ಇದು ವಿಚಿತ್ರ, ಇದು ಆಶ್ಚರ್ಯ. ಆದಾಗ್ಯೂ ದೇವರ ಆಲೋಚನೆಗಳು, ದೇವರ ಪ್ರಣಾಳಿಕೆಗಳು ಕೆಲವೊಮ್ಮೆ ಮನುಷ್ಯರ ಆಲೋಚನೆಗಳಿಗೆ ನಿಲುಕದೇ ಇರುವಂತಹ ಮಟ್ಟಕ್ಕೆ ದೇವರು ಉನ್ನತನಾಗಿದ್ದಾರೆ. ಸೊ ಇದು ನಮಗೆ ಅರ್ಥ ಆಗ್ಬೇಕು ಅಂತಂದ್ರೆ ಸತ್ಯವೇದದಲ್ಲಿರುವಂತಹ ಒಂದು ಚಿಕ್ಕ ಸಂದರ್ಭ, ಒಂದು ಚಿಕ್ಕ ವ್ಯಕ್ತಿ, ಆ ವ್ಯಕ್ತಿಯ ಜೀವನದಲ್ಲಿ ನಡೆದಂತ ಒಂದು ಚಿಕ್ಕ ಘಟನೆ, ಅದನ್ನು ನೋಡಿಕೊಂಡು ನಾವು ದೇವರನ್ನು, ದೇವರ ಉಪಕಾರವನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಪ್ರಯತ್ನಿಸೋಣ. ಸಮುವೇಲನ 2ನೇ ಪುಸ್ತಕ, ಸಮುವೇಲನ 2ನೇ ಗ್ರಂಥ, 9ನೇ ಅಧ್ಯಾಯ 1ನೇ ವಚನ, 2ನೇ ವಚನವನ್ನು ನಾವು ಓದಿಕೊಳ್ಳೋಣ. ಸಮುವೇಲನ, ಓದಿ ಸಿಸ್ಟರ್. ಒಂದು ದಿವಸ ದಾವೀದನು ಸೌಲನ ಮನೆಯವರಲ್ಲಿ ಯಾರಾದರೂ ಉಳಿದಿರುತ್ತಾರೋ ನಾನು ಅವರಿಗೆ ಯೋನಾತನನ ಸಲುವಾಗಿ ದಯೆ ತೋರಿಸಬೇಕೆಂದಿರುತ್ತೇನೆ ಅನ್ನಲು ಸೌಲನ ಮನೆಯಲ್ಲಿ ದಾಸನಾಗಿದ್ದ ಚಿಬೇನೆಂಬ ಒಬ್ಬ ಮನುಷ್ಯನನ್ನು ಕರಕೊಂಡು ಬಂದರು. ಅರಸನು ಅವನನ್ನು, ನೀನು ಚಿಬೋನೋ ಎಂದು ಕೇಳಲು ಅವನು, ನಿನ್ನ ಸೇವಕನಾದ ನಾನು ಚಿಬೋನೆ ಎಂದು ಉತ್ತರ ಕೊಟ್ಟನು. ಸಾಕು ಸಿಸ್ಟರ್. ದಾವೀದನು ಅರಸನಾದ ನಂತರ ನಡೆಯುತ್ತಿರುವಂತಹ ಒಂದು ಚಿಕ್ಕ ಸಂಘಟನೆ. ದಾವೀದನು, ಯೋನಾತಾನನು, ಅವರಿಬ್ಬರ ನಡುವಿರುವಂತ ಸ್ನೇಹ ಭಾವ, ಪ್ರೀತಿಯ ಭಾವ, ಅದು ಸತ್ಯವೇದದಲ್ಲಿ ಸ್ನೇಹಿತರಿಗೆ ಒಂದು ಡೆಸ್ಟಿನೇಷನ್ ಆಗಿರುವಂತದ್ದಾಗಿದೆ. ಸತ್ಯವೇದದ ಉದ್ದಕ್ಕೂ ನೀವೆಲ್ಲಾದರೂ ಸ್ನೇಹಿತರು, ಒಳ್ಳೆ ಸ್ನೇಹಿತರು ಬೇಕು ಎಂಬುದಾಗಿ ಹುಡುಕಿದಾಗ ನಿಮಗೆ ಸಿಗುವಂತ 2 ಹೆಸರುಗಳು, ಒಂದು ದಾವೀದನು, ಮತ್ತೊಂದು ಯೋನಾತಾನನು. ಇವರಿಬ್ಬರು ಬಹಳ ದೊಡ್ಡ ಸ್ನೇಹಿತರು, ಬಲವಾದ ಸ್ನೇಹಿತರು. ಆದರೆ
ಯುದ್ಧದಲ್ಲಿ ಆಹ್, ಯೋನಾತಾನನು ಸತ್ತು ಹೋಗ್ತಾನೆ, ಸೌಲನು ಸತ್ತು ಹೋಗ್ತಾನೆ. ಇವಾಗ ದಾವೀದನು ರಾಜನಾಗಿದ್ದಾನೆ. ಆದರೆ ದಾವೀದನಿಗೆ ಎಲ್ಲೋ ಒಂದು ಕಡೆ ಹೃದಯದಲ್ಲಿ ಒಂದು ಆಲೋಚನೆ ಇದೆ. ಸೌಲನ ಮನೆಯಲ್ಲಿ ಯಾರಾದ್ರೂ ಬದುಕಿದ್ದಾರಾ? ಯಾಕೆಂದ್ರೆ ಸೌಲನ ವಿಷಯವಾಗಿ ಅಲ್ಲ, ಸೌಲನ ಮಗನಾದ ಯೋನಾತಾನನ ವಿಷಯವಾಗಿ ನಾನು ಕೃತಜ್ಞತೆ ಸಲ್ಲಿಸಬೇಕಂತಂದಿದ್ದೇನೆ. ಯಾರನ್ನಾದ್ರೂ ನಾನು ಐ ಮೀನ್ ಥ್ಯಾಂಕ್ಸ್ ಗಿವಿಂಗ್ ಏನಾದ್ರು ಮಾಡ್ಬೇಕು ಅಂತ ಅಂದ್ಕೊಳ್ತಿದ್ದೇನೆ ಎಂಬುದಾಗಿ ಅಂದಾಗ, ಆಗ ಒಂದು ವ್ಯಕ್ತಿ ಸಿಗುತ್ತಿದ್ದಾನೆ. 3ನೇ ವಚನ, ಅರಸನು ಅವನಿಗೆ, ಸೌಲನ ಕುಟುಂಬದವರಲ್ಲಿ ಯಾರಾದರೂ ಉಳಿದಿದ್ದರೆ ಹೇಳು, ನಾನು ದೇವರನ್ನು ನೆನೆಸಿ ಅವರಿಗೆ ದಯ ತೋರಿಸುತ್ತೇನೆ ಅಂದನು. ಆಗ ಚೀಬನು ಅರಸನಿಗೆ, ಯೋನಾತಾನನಿಗೆ 2 ಕಾಲು ಕುಂಟಾದ ಒಬ್ಬ ಮಗನಿರುತ್ತಾನೆ ಎಂದು ಹೇಳಿದನು. ಅರಸನು ಎಲ್ಲಿರುತ್ತಾನೆ ಎಂದು ಅವನನ್ನು ಕೇಳಲು, ಅವನು ಲೊದೆಬಾರಿನಲ್ಲಿರುವ ಅಮ್ಮೀಯೇಲನ ಮಗನಾದ ಮಾಕೀರನ ಮನೆಯಲ್ಲಿರುತ್ತಾನೆ ಎಂದು ಉತ್ತರ ಕೊಟ್ಟನು. ಕೂಡಲೇ ಅರಸನು ದೂತರನ್ನು ಕಳುಹಿಸಿ ಅವನನ್ನು ಲೊದೆಬಾರಿನಲ್ಲಿದ್ದ ಅಮ್ಮೀಯೇಲನ ಮಗನಾದ ಮಾಕೀರನ ಮನೆಯಿಂದ ಕರೆಸಿದನು. ಸೌಲನ ಮೊಮ್ಮಗನು ಯೋನಾತಾನನ ಮಗನೂ ಆದ ಮೆಫಿಬೋಶೆತನು ಬಂದಾಗ ದಾವೀದನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದನು. ದಾವೀದನು, ಮೆಫಿಬೋಶೆತನೇ ಅನ್ನಲು ಅವನು, ನಿನ್ನ ಸೇವಕನಾದ ನಾನು ಇಲ್ಲಿದ್ದೇನೆ ಎಂದನು. ದಾವೀದನು ಕೃತಜ್ಞತೆ ಸಲ್ಲಿಸಬೇಕು ಎಂಬುದಾಗಿ ಅಂದುಕೊಂಡಾಗ ಯಾರು ಇರಲಿಲ್ಲ. ಯಾಕಂತಂದ್ರೆ ಸೌಲನು ಸತ್ತು ಹೋಗಿದ್ದಾನೆ, ಯೋನಾತಾನನು ಸತ್ತು ಹೋಗಿದ್ದಾನೆ. ಸೌಲನಿಗೆ ನೆನಪಿರುವಂತ ದಾವೀದನಿಗೆ ನೆನಪಿರುವಂತ ಸೌಲನ ಕುಟುಂಬವೆಲ್ಲವೂ ಕೂಡ ನಾಶವಾಗಿದೆ. ಯಾರಾದ್ರೂ ಇದಾರೆ ಎಂಬುದಾಗಿ ಎಂಕ್ವೈರಿ ಮಾಡಿದಾಗ ಒಬ್ಬನಿದ್ದಾನೆ, ಅವನು ಕುಂಟನಾಗಿದ್ದಾನೆ. ಅವನ ಹೆಸರು ಮೆಫಿಬೋಶೆತನು. ಯಾರವನು ಅಂತಂದ್ರೆ ಯೋನಾತಾನನ ಮಗನು. ಅವನು ಕುಂಟನು, ಹಿ ಕಾಂಟ್ ವಾಕ್, ಆತನು ನಡಿಲಿಕ್ಕಾಗೋದಿಲ್ಲ. ಅವನಿದ್ದಾನೆ. ಎಲ್ಲಿದ್ದಾನೆ? ಇಂಥ ಜಾಗದಲ್ಲಿದ್ದಾನೆ. ಓಕೆ, ಡನ್. ಅಲ್ಲಿಂದ ಕರೆದುಕೊಂಡು ಬನ್ನಿ. ಸೊ ಕರೆದುಕೊಂಡು ಬಂದಿದ್ದಾರೆ. ಕರೆದುಕೊಂಡು ಬಂದ ನಂತರ ಈತ ಸಾಷ್ಟಾಂಗ ನಮಸ್ಕಾರ ಮಾಡ್ತಿದ್ದಾನೆ ದಾವೀದನಿಗೆ. ಬಿಕಾಸ್ ಈಸ್ ಎ ಕಿಂಗ್, ಆತನು ರಾಜನು. ಸೇವಕನಾದ ನಾನಿಲ್ಲಿದ್ದೇನೆ ಅಂದನು. 7ನೇ ವಚನ, ಆಗ ದಾವೀದನು ಅವನಿಗೆ, ಹೆದರಬೇಡ, ನಿನ್ನ ತಂದೆಯಾದ ಯೋನಾತಾನನನ್ನು ನೆನೆಸಿ ನಿನಗೆ ದಯ ತೋರಿಸುತ್ತೇನೆ. ನಿನ್ನ ಅಜ್ಜನಾದ ಸೌಲನ ಭೂಮಿಯನ್ನೆಲ್ಲ ನಿನಗೆ ಹಿಂದಕ್ಕೆ ಕೊಡುತ್ತೇನೆ ಮತ್ತು ನೀನು ಪ್ರತಿದಿನ ನನ್ನ ಪಂಕ್ತಿಯಲ್ಲಿ ಊಟ ಮಾಡಬೇಕು ಎಂದು ಹೇಳಿದನು. ಮೆಫಿಬೋಶೆತನು ಇದನ್ನು ಕೇಳಿ ಅರಸನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ, ನೀನು ಸತ್ತ ನಾಯಿಯಂತಿರುವ ನನ್ನನ್ನು ಲಕ್ಷಿಸುವ ಹಾಗೆ ನಿನ್ನ ದಾಸನಾದ ನಾನು ಎಷ್ಟರವನು ಅಂದನು. ಮೆಫಿಬೋಶೆತನನ್ನ ಜನರು ಏನಂತ ಕರೀತಿದ್ರು ಅಂತಂದ್ರೆ ಸತ್ತ ನಾಯಿ. ಯಾಕಂತಂದ್ರೆ ನೀನು ನಡಿಲಿಕ್ಕಾಗಲ್ಲ, ನಿನ್ನ ಕೆಲಸಗಳನ್ನೇ ನೀನು ಮಾಡಿಕೊಳ್ಳಿಕ್ಕಾಗದೇ ಇರುವಂತ ಪರಿಸ್ಥಿತಿಯಲ್ಲಿ ನೀನಿದೀಯಾ. ಸೊ ನೀನು ಸತ್ತ ನಾಯಿಯಂಗಿರುವಂತ ನೀನು ಎಂಬುದಾಗಿ ಗೇಲಿ ಮಾಡುತ್ತಾ ಅವಮಾನ ಮಾಡುತ್ತಿರುವಾಗ ದಾವೀದನು ಅವನನ್ನು ನೆನಪು ಮಾಡಿಕೊಂಡನು. ದಾವೀದನು ನೆನಪು ಮಾಡಿಕೊಂಡದ್ದು ಮಾತ್ರವಲ್ಲದೆ ಸೌಲನ ಆತನ ಅಜ್ಜನಾದ ಸೌಲನಿಗಿದ್ದಂತ ಭೂಮಿಯನ್ನೆಲ್ಲ ರಿಟರ್ನ್ ಕೊಟ್ಟದ್ದು ಮಾತ್ರವಲ್ಲದೆ ನಿನಗೆ ನನ್ನ ಪಂಕ್ತಿಯಲ್ಲಿ ಕುಳಿತುಕೊಂಡು ಊಟ ಮಾಡುವಂತ ಅವಕಾಶವನ್ನು ಕೂಡ ನಾನು ಕೊಡ್ತೇನೆ. ಏನಂತ ಅಂದ್ರೆ ಪಂಕ್ತಿಯಲ್ಲಿ ಕುಳಿತುಕೊಂಡು ಊಟ ಮಾಡುವಂತದ್ದು ಅಂತಂದ್ರೆ ಇಟ್ಸ್ ನಾಟ್ ಎ ಸ್ಮಾಲ್ ಡೀಲ್. ಅದು ಚಿಕ್ಕ ವಿಷಯವಲ್ಲ, ಅದು ಬಹಳ ದೊಡ್ಡದು, ಬಹಳ ದೊಡ್ಡ ವಿಷಯ. ಸೊ ಪಂಕ್ತಿಯಲ್ಲಿ ಕುಂಡ್ರಿಸಿಕೊಳ್ಳುತ್ತಿದ್ದಾರೆ, ದಿನವೂ ಊಟ ಮಾಡುತ್ತಿದ್ದಾರೆ ಅಂತಂದ್ರೆ ಅರ್ಥವೇನು ಗೊತ್ತಾ? ಇದನ್ನು ಹೇಗೆ ಹೇಳಬೇಕು ಅಂತಂದ್ರೆ ಮೆಫಿಬೋಶೆತನು ಇದನ್ನು ಬೇಕು ಎಂಬುದಾಗಿ ಕೇಳಲಿಲ್ಲ. ನಾನು ರಾಜನ ಮಗನಲ್ವಾ, ನಂದು ರಾಜ ರಕ್ತ, ರಾಜವಂಶದವನು, ಸೊ ದಾವೀದನ್ ಕರೀತಾನೆ ಅಂತ ಕೂಡ ಎಕ್ಸ್ಪೆಕ್ಟ್ ಮಾಡಿಲ್ಲ. ಬಟ್ ಆತನು ಎಕ್ಸ್ಪೆಕ್ಟ್ ಮಾಡದೇ ಇದ್ದಾಗ್ಯೂ ಕೂಡ ಆತನ ಬಳಿಗೆ ಬಂದು ಆತನನ್ನು ಹೆಚ್ಚಿಸಿರುವಂತದ್ದಿದೆ ನೋಡಿ. ಇದನ್ನೇ ಕೃಪೆ ಅಂತೇವೆ. ಕೃಪೆ ಅಂದ್ರೆ ನಾನು ಕೇಳಿಲ್ಲ, ನಾನು ಬಯಸಲು ಕೂಡ ಇಲ್ಲ, ಬಟ್ ಸ್ಟಿಲ್ ನಾನು ಉತ್ತಮ ಸ್ಥಿತಿಯಲ್ಲಿದ್ದೇನೆ. ನೆನೆಸಿಕೊಳ್ಳುವಂತ ಕಾರ್ಯಗಳನ್ನು ನಾನು ಏನು ಮಾಡದೇ ಇದ್ದಾಗ್ಯೂ ಕೂಡ ನನ್ನನ್ನು ನೆನೆಸಿಕೊಂಡವರಿದ್ದಾರೆ, ಹೆಚ್ಚಿಸದವರಿದ್ದಾರೆ. ಅದರ ಅರ್ಥವೇ ಕೃಪೆ.
ಅದರ ಹೆಸರೇ ಕೃಪೆ. ಸೊ ದಾವೀದನು ಮೆಫಿಬೋಶೆತನ ಮೇಲೆ ತೋರಿಸಿರುವಂತದ್ದು ಏನೋ ಗೊತ್ತಾ ಪ್ರಿಯರೇ? ಕೃಪೆ. ಬಿಕಾಸ್ ಆತನು ಆತನನ್ನು ಯಾರು ನೆನೆಸಿಕೊಳ್ಳಲಿಲ್ಲ, ಆತನನ್ನು ಎಲ್ಲರೂ ಮರೆತಿದ್ದರು. ಆತನು ಸತ್ತ ನಾಯಿಯಾಗಿ ಬಿದ್ದಂತ ಪರಿಸ್ಥಿತಿಯಲ್ಲಿದ್ದಂತ ಮೆಫಿಬೋಶೆತನನ್ನು ದಾವೀದನು ಅರಮನೆಗೆ ಕರೆಯಿಸಿರುವಂತದ್ದೇನು, ಆತನೊಂದಿಗೆ ಮಾತನಾಡುವಂತದ್ದೇನು, ಆತನನ್ನು ಪಂಕ್ತಿಯಲ್ಲಿ ಕುಂಡ್ರಿಸಿಕೊಳ್ಳುವಂತದ್ದೇನು, ಆತನಿಗಿದ್ದಂತ ಇಲ್ಲದಂತ ಆಸ್ತಿಯನ್ನು ಹಿಂತಿರುಗಿ ಕೊಡುವಂತದ್ದೇನು. ಸೊ ಇದೆಲ್ಲ ಇದೆಲ್ಲ ಆಗ್ಲಿಕ್ಕೆ ಕಾರಣ ಕೃಪೆ, ಪ್ರೀತಿ. ಸೊ ಇನ್ನು ಮುಂದಕ್ಕೆ ನಾವು ಓದಿಕೊಳ್ಳುವುದಾದರೆ ಸಾಷ್ಟಾಂಗ 9ನೇ ವಚನ. ಅನಂತರ ದಾವೀದನು ಸೌಲನ ಸೇವಕನಾದ ಚೀಬನನ್ನು ಕರೆದು ಅವನಿಗೆ, ನಿನ್ನ ಯಜಮಾನನಾದ ಸೌಲನಿಗೂ ಅವನ ಕುಟುಂಬದವರಿಗೂ ಇದ್ದದ್ದನ್ನೆಲ್ಲ ಅವನ ಮೊಮ್ಮಗನಿಗೆ ಕೊಟ್ಟಿರುತ್ತೇನೆ. ನೀನು, ನಿನ್ನ ಮಕ್ಕಳು, ದಾಸರು ನಿನ್ನ ಯಜಮಾನನ ಮೊಮ್ಮಗನಿಗೋಸ್ಕರ ಆ ಭೂಮಿಯನ್ನು ವ್ಯವಸಾಯ ಮಾಡಿ ಅದರ ಬೆಳೆಯನ್ನು ಇವರ ಮನೆಯವರ ಅಶನಾರ್ಥವಾಗಿ ತಂದು ಕೊಡಬೇಕು. ಅವನಿಗಾದರೂ ನಿತ್ಯವೂ ನನ್ನ ಪಂಕ್ತಿಯಲ್ಲಿ ಭೋಜನವಾಗುವುದು ಎಂದು ಹೇಳಿದನು. ಚೀಬನಿಗೆ 15 ಮಂದಿ ಗಂಡು ಮಕ್ಕಳು, 20 ಮಂದಿ ಸೇವಕರು ಇದ್ದರು. 11 ಚೀಬನ ಅರಸನಿಗೆ ಒಡೆಯನಾದ ಅರಸನ ಅಪ್ಪಣೆಯಂತೆ ಸೇವಕನು ನಡೆಯುವವನು ಎಂದು ಉತ್ತರ ಕೊಟ್ಟನು. ಈ ಪ್ರಕಾರ ಮೆಫಿಬೋಶೆತನು ರಾಜಪುತ್ರರಂತೆ ಅರಸರ ಪಂಕ್ತಿಯಲ್ಲಿ ಊಟ ಮಾಡುವನು. ರಾಜಪುತ್ರರಂತೆ ಅಂದ್ರೆ ರಾಜಪುತ್ರರು. ಇವಾಗ ಈತನು ರಾಜಪುತ್ರನೇ, ಆದರೆ ರಾಜನಿಲ್ಲ ಈತನಿಗೆ. ಈತನ ತಂದೆ ಇನ್ನು ಉಳಿದಿಲ್ಲ. ಈತನ ತಂದೆ ಏನ್ ರಾಜ ಅಲ್ಲ, ಆದರೆ ರಾಜಪುತ್ರರಂತೆ ಆತನನ್ನು ಕೂಡ ರಾಜ ಪಂಕ್ತಿಯಲ್ಲಿ ಕುಂಡ್ರಿಸಿಕೊಂಡು ಊಟ ಮಾಡಿಸುವಂತಹ ಒಂದು ಒಳ್ಳೆಯ ಉತ್ತಮವಾದ ಕಾರ್ಯಕ್ರಮವನ್ನ ಸತ್ಯವೇದದಲ್ಲಿ ನಾವು ಕಾಣ್ತಿದ್ದೇವೆ. ಸೊ ಇದರ ಅರ್ಥವೇನಂತಂದ್ರೆ, ವಾಕ್ಯ ಅಥವಾ ದೇವರು ನಮ್ಮನ್ನು ಒಂದು ವೇಳೆ ಹೆಚ್ಚಿಸಬೇಕು ಅಂತಂದುಕೊಂಡಾಗ, ದೇವರು ನಮ್ಮನ್ನು ಒಂದು ವೇಳೆ ನೆನಪು ಮಾಡಿಕೊಂಡಾಗ, ಬದುಕು ನಿನ್ನದು ಎಂತಹ ಕಠಿಣವಾದಂತ ಪರಿಸ್ಥಿತಿ ಇದ್ದರೂ ಕೂಡ ದೇವರು ನೆನೆಸಿಕೊಂಡರೆ ಪರಿಸ್ಥಿತಿಗಳು ಬದಲಾಗ್ತವೆ. ಮೊದಲು ಕೂಡ ಮೆಫಿಬೋಶೆತನು ಊಟ ಮಾಡ್ತಿದ್ದ, ಬಟ್ ಇವಾಗ ಊಟ ಮಾಡುವಂತ ಸ್ಥಳ ಬದಲಾಗಿದೆ. ಯಾವಾಗಾದ್ರೆ ಸ್ಥಳ ಬದಲಾಯ್ತಲ್ವ ಪ್ರೇರೆ, ಗೌರವ ಬಂತು. ಯಾವಾಗಾದ್ರೆ ಸ್ಥಳ ಬದಲಾಯ್ತಲ್ವ ಪ್ರೇರೆ, ಜನರು ಆತನ ಕಡೆಗೆ ನೋಡುವುದನ್ನ ಪ್ರಾರಂಭ ಮಾಡಿದರು. ಸೊ ದೇವರು ಯಾವಾಗಲೂ ಕೂಡ ಲೋಕದಿಂದ ಮರೆಯಲ್ಪಟ್ಟವರನ್ನು, ಲೋಕದಿಂದ ತೃಣೀಕರಿಸಲ್ಪಟ್ಟವರನ್ನು ಆರಿಸಿಕೊಳ್ಳುವಂಥದ್ದು ದೇವರ ಶ್ರೇಷ್ಠತೆ. ದಟ್ ಈಸ್ ದ ಕ್ವಾಲಿಟಿ ಆಫ್ ಗಾಡ್, ಸ್ಪೆಷಾಲಿಟಿ ಆಫ್ ಗಾಡ್. ಕೊನೆಯ ವಚನವನ್ನು ನಾವು ನೋಡಿಕೊಳ್ಳುವುದಾದರೆ, ಮೆಫಿಬೋಶೆತನಿಗೆ ಪ್ರತಿದಿನವೂ ರಾಜಪಂಕ್ತಿಯಲ್ಲಿ ಊಟವಾಗುತ್ತಿದ್ದರಿಂದ ಅವನು ಯೆರೂಸಲೇಮಿನಲ್ಲೇ ವಾಸಿಸಿದನು. ಅವನ 2 ಕಾಲುಗಳು ಕುಂಟಾಗಿದ್ದವು. ಆತನು ಕುಂಟನು, ಫಸ್ಟ್ ಆಫ್ ಆಲ್. ಸೆಕೆಂಡ್ ಆಫ್ ಆಲ್, ಆತನು ಮರೆಯಲ್ಪಟ್ಟವನಾಗಿದ್ದನು. ಥರ್ಡ್ ಆಫ್ ಆಲ್, ಆತನಿಗೆ ಕುಟುಂಬವಂತ ಹೇಳ್ಕೊಳ್ಳಿಕ್ಕೆ ಏನೂ ಇಲ್ಲ. ಇಷ್ಟೆಲ್ಲಾ ಪರಿಸ್ಥಿತಿಗಳ ನಡುವೆ ಹೋಗುತ್ತಿದ್ದಂತ ಮೆಫಿಬೋಶೆತನ ಜೀವನವನ್ನು ದಾವೀದನ ಕೃತಜ್ಞತೆಯ ಮೂಲಕವಾಗಿ ಮೆಫಿಬೋಶೆತನದನ್ನೆಲ್ಲ ತಿರುಗಿ ಪಡೆದುಕೊಂಡ. ಅಂದ್ರೆ ಮೆಫಿಬೋಶೆತನೇನೋ ದೊಡ್ಡ ಕಾರ್ಯ ಮಾಡಿದ್ದಾನೆ, ಘನ ಕಾರ್ಯ ಮಾಡಿದ್ದಾನೆ ಎಂಬುದಾಗಿ ಅಲ್ಲ. ಸೊ ಇಟ್ ಇಸ್ ಆಲ್ ಬಿಕಾಸ್ ಆಫ್ ಹಿಸ್ ಫಾದರ್. ಸೊ ಯೋನಾತಾನನ ವಿಷಯದಲ್ಲಿರುವಂತ ಕೃತಜ್ಞತೆ ಮೂಲಕ ದಾವೀದನು ಮೆಫಿಬೋಶೆತನನ್ನು ಮನೆಗೆ ಕರೆಸಿಕೊಂಡಂತ ಪರಿಸ್ಥಿತಿಯನ್ನ ನಾವು ಕಾಣ್ತಿದ್ದೇವೆ. ಸೊ ನಮ್ಮ ಜೀವನದಲ್ಲೂ ಕೂಡ ಪ್ರೇರೆ, ಮೊದಲೇ ಹೇಳಿದ ಹಾಗೆ ಯಾರಿಗೂ ಕೂಡ ಸೋತಂತವರು ಯಾರಿಗೂ ಬೇಡ. ಇನ್ನೂ ಹೇಳಬೇಕು ಅಂತಂದ್ರೆ, ನಮ್ಮ ಕುಟುಂಬದವರಿಗೂ ಕೂಡ ಬೇಕಾಗೋದಿಲ್ಲ. ಕೆಲವು ಹೌದು ಸಹಿಸಿಕೊಳ್ಳುತ್ತಾರೆ, ಕೆಲವು
ಲಿಮಿಟ್ಸ್ ವರೆಗೆ. ಆದ್ರೆ ಆ ಲಿಮಿಟ್ಸ್ ಕ್ರಾಸ್ ಆದ ನಂತರವೂ ಕೂಡ ಸಹಿಸಿಕೊಳ್ತಾರ ಅಂತಂದ್ರೆ ನಾಟ್ ಶೋರ್, ಹೇಳಲಿಕ್ಕಾಗಲ್ಲ. ಸೊ ತೃಣೀಕರಿಸಲ್ಪಟ್ಟಂತವರು ಅಥವಾ ಫೇಲ್ ಆದಂತವರು, ಸೋತಂತವರು ಸಮಾಜಕ್ಕೆ ಬೇಡ ಪ್ರಿಯರೇ. ನೋಬಡಿ ವಾಂಟ್ಸ್ ದೆಮ್. ಯಾರು ಅವರೊಂದಿಗೆ ಇರೋದಕ್ಕೆ ಇಷ್ಟಪಡೋದಿಲ್ಲ, ಯಾರು ಅವರೊಂದಿಗೆ ಮಾತನಾಡೋದಕ್ಕೆ ಇಷ್ಟಪಡೋದಿಲ್ಲ, ಯಾರು ಅವರ ಜೊತೆಗೆ ಸಹವಾಸ ಮಾಡ್ಲಿಕ್ಕೆ ಇಷ್ಟಪಡೋದಿಲ್ಲ. ಆದರೆ ಆದರೆ ದೇವರು ಅಂತವರನ್ನೇ ಆರಿಸಿಕೊಳ್ಳುತ್ತೇನೆ. ಲೋಕದಲ್ಲಿ ಬುದ್ಧಿವಂತರಾಗಿರುವಂತವರನ್ನ ಅವಮಾನ ಪಡಿಸಲಿಕ್ಕೆ, ನಾಚಿಕೆ ಪಡಿಸಲಿಕ್ಕೆ ನಾನು ಬುದ್ಧಿ ಇಲ್ಲದವರನ್ನ ಆರಿಸಿಕೊಳ್ಳುತ್ತೇನೆ. ಯಾಕೆ ಅಂತಂದ್ರೆ ದೇವರು ಸತ್ಯವೇದದಲ್ಲಿ ಎಲ್ಲಾದರೂ ನೀವು ನೋಡಿ ಪ್ರಿಯರೇ, ಉನ್ನತವಾದಂತವರನ್ನ ಆರಿಸಿಕೊಂಡದ್ದು ಬಹಳ ಕಡಿಮೆ. ಏನು ಇಲ್ಲದವರನ್ನ ಆರಿಸಿಕೊಂಡದ್ದೇ ಹೆಚ್ಚು. ಏನು ಇಲ್ಲದವರನ್ನು ದೇವರು ಪ್ರತ್ಯೇಕಿಸಿಕೊಂಡದ್ದು ಬಹಳ ದೊಡ್ಡದ್ದು. ಸೊ ದೇವರು ನಮ್ಮ ವಿಷಯದಲ್ಲಿ ಮಾಡಿಕೊಂಡಂತ ಪ್ರಣಾಳಿಕೆಗಳು ಅದು ಬಹಳ ವಿಶೇಷವಾದವುಗಳು, ಬಹಳ ಉನ್ನತವಾದವುಗಳು, ಬಹಳ ಅಪರೂಪವಾದವುಗಳು. ಇಲ್ಲಿ ಕುಳಿತಂತ ನಾವೆಲ್ಲರೂ ಕೂಡ ಲೋಕದ ವಿಷಯದಲ್ಲಿ ದೊಡ್ಡ ಸಾಧಿಸಿದಂತವರು, ಗಣ್ಯರು, ಉನ್ನತರು, ಶ್ರೇಷ್ಠರು, ನಥಿಂಗ್ ಸೊ, ನಥಿಂಗ್ ಲೈಕ್ ದಟ್. ಆದರೆ ಈ ದಿನ ಉನ್ನತನಾದಂತ ದೇವರನ್ನು, ಉನ್ನತವಾದಂತ ದೇವರ ಮಾತುಗಳನ್ನು, ಉನ್ನತವಾದಂತ ಆತನ ಪ್ರಸನ್ನತೆಯನ್ನು ನಾವು ಅನುಭವಿಸುತ್ತಿದ್ದೇವೆ, ಆತನ ಮಾತುಗಳನ್ನ ಕೇಳ್ತಿದ್ದೇವೆ ಅಂತಂದ್ರೆ ಹೌ ಪರಲೋಕದಲ್ಲಿರುವಂತ ದೇವರು ನಿನ್ನನ್ನು ನನ್ನನ್ನು ನೆನಪು ಮಾಡಿಕೊಳ್ಳುತ್ತಿದ್ದಾರೆ ಅಂತಂದ್ರೆ ಕಾರಣವೇನು? ನಾವೇನೋ ದೊಡ್ಡ ಕಾರ್ಯ ಮಾಡ್ಬಿಟ್ಟಿದ್ದೇವೆ, ನಾವೇನೋ ದೊಡ್ಡ ಘನಕಾರ್ಯ ಮಾಡಿದ್ದೇವೆ ಅಂತಂದ್ರೆ ನೋ ಸರ್. ಯೇಸು ಕ್ರಿಸ್ತನ ಮೂಲಕ ನಾವದಕ್ಕೆ ಯೋಗ್ಯರಲ್ಲ, ನಾವದಕ್ಕೆ ಅರ್ಹರಲ್ಲ, ನಾವದನ್ನು ಸಂಪಾದಿಸಿಕೊಳ್ಳುವುದಕ್ಕೂ ಹೊಂದಿಕೊಳ್ಳುವುದಕ್ಕೂ ನಾವು ಎಷ್ಟು ಮಾತ್ರದವರು ಕೂಡ ಅಲ್ಲ. ಬಟ್ ಸ್ಟಿಲ್ ದೇವರು ನಮ್ಮನ್ನು ಆರಿಸಿಕೊಂಡು ಬಲಪಡಿಸುತ್ತಿದ್ದಾರೆ, ಆತನ ಮಾತುಗಳಲ್ಲಿ ನಮ್ಮನ್ನು ನಡೆಸುತ್ತಿದ್ದಾರೆ ಅಂತಂದ್ರೆ ಜಸ್ಟ್ ಬಿಕಾಸ್ ಆಫ್ ಜೀಸಸ್ ಕ್ರೈಸ್ಟ್, ಯೇಸು ಕ್ರಿಸ್ತರವರ ಮೂಲಕವಾಗಿ. ದಾವೀದನು ಮೆಫಿಬೋಶೇತನನ್ನ ಕರೆಸಿಕೊಳ್ಳುವುದಕ್ಕೆ ಮೆಫಿಬೋಶೇತನೇನು ದೊಡ್ಡ ಘನಕಾರ್ಯ ಏನು ಮಾಡಿಲ್ಲ ಪ್ರಿಯರೇ. ಬಟ್ ಸ್ಟಿಲ್ ಹಿ ವಾಸ್ ಕಾಲ್ಡ್. ಆತನು ರಾಜ ಪಂಕ್ತಿಯಲ್ಲಿ ಕುಳಿತುಕೊಂಡು ರಾಜಪುತ್ರರಂತೆ ಬದುಕುತ್ತಿದ್ದನು. ಹೌ ಕಮ್? ಹೇಗೆ ಅಂತಂದ್ರೆ ಯೋನಾತಾನನ ವಿಷಯದಲ್ಲಿ ದಾವೀದನಿಗಿರುವಂತ ಕೃತಜ್ಞತೆ. ಜಸ್ಟ್ ಬಿಕಾಸ್ ಜೀಸಸ್ ಡೈಡ್ ಫಾರ್ ಮೀ, ಯೇಸು ಕ್ರಿಸ್ತರವರು ನನಗೋಸ್ಕರವಾಗಿ, ನಮ್ಮೆಲ್ಲರಿಗೋಸ್ಕರವಾಗಿ ಪ್ರಾಣ ಕೊಟ್ಟದ್ದರಿಂದ ದೇವರು ನಮ್ಮನ್ನು ಹೆಚ್ಚಿಸುತ್ತಿದ್ದಾರೆ, ದೇವರು ನಮ್ಮನ್ನು ಬಲಪಡಿಸುತ್ತಿದ್ದಾರೆ, ದೇವರು ನಮ್ಮನ್ನು ಉನ್ನತ ಸ್ಥಿತಿಗೆ ತರುತ್ತಿದ್ದಾರೆ. ಕೊರಿಂಥದವರಿಗೆ ಬರೆದ ಪತ್ರಿಕೆ ಮೊದಲನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ ಪ್ರಾರಂಭದ ವಚನದಲ್ಲಿ ಇರುವಂತ ಮಾತು 26ನೇ ವಚನ. ಸಹೋದರರೇ, 1ನೇ ಅಧ್ಯಾಯ 26ನೇ ವಚನ. ಸಹೋದರರೇ, ದೇವರು ನಿಮ್ಮನ್ನು ಕರೆದಾಗ ಎಂಥವರನ್ನು ಕರೆದೇನೆಂದು ಆಲೋಚಿಸಿರಿ. ನಿಮ್ಮೊಳಗೆ ಲೌಕಿಕ ದೃಷ್ಟಿಯಲ್ಲಿ ಜ್ಞಾನಿಗಳು ಅನೇಕರಿಲ್ಲ, ಅಧಿಕಾರಿಗಳು ಅನೇಕರಿಲ್ಲ, ಕುಲೀನರು ಅನೇಕರಿಲ್ಲ. ದೇವರು ಜ್ಞಾನಿಗಳನ್ನು ನಾಚಿಕೆ ಪಡಿಸುವುದಕ್ಕಾಗಿ ಈ ಲೋಕದ ಬುದ್ಧಿಹೀನರನ್ನು ಆರಿಸಿಕೊಂಡಿದ್ದಾನೆ. ದೇವರು ಬಲಿಷ್ಠರನ್ನು ನಾಚಿಕೆ ಪಡಿಸುವುದಕ್ಕಾಗಿ ಈ ಲೋಕದ ಬಲಹೀನರನ್ನು ಆರಿಸಿಕೊಂಡಿದ್ದಾನೆ. ದೇವರು ಈ ಲೋಕದ ಕುಲಹೀನರನ್ನು, ಅಸಡ್ಡೆಯಾದವರನ್ನು ಆರಿಸಿಕೊಂಡಿದ್ದಲ್ಲದೆ ಗಣ್ಯರನ್ನು ಇಲ್ಲದಂತೆ ಮಾಡುವುದಕ್ಕಾಗಿ ಗಣನೆಗೆ ಬಾರದವರನ್ನು ಆರಿಸಿಕೊಂಡಿದ್ದಾನೆ. ಹೀಗಿರಲು ದೇವರ ಮುಂದೆ ಹೊಗಳಿಕೊಳ್ಳುವುದಕ್ಕೆ ಯಾರಿಗೂ ಆಸ್ಪದವಿಲ್ಲ. ಪೌಲರವರು ಹೇಳುತ್ತಿರುವಂತ ಮಾತೇನಂತಂದ್ರೆ, ಲೋಕದಲ್ಲಿ ಉನ್ನತವಾದಂತ ರೀತಿಯಲ್ಲಿರುವಂತಹ ಅನೇಕರಿದ್ದಾರೆ, ಬಟ್ ಅವರನ್ನು ನಾಚಿಕೆ ಪಡಿಸುವುದಕ್ಕೆ, ಅವರನ್ನು ಅವಮಾನ ಪಡಿಸುವುದಕ್ಕೆ, ಅವರ ತಲೆ ತಗ್ಗಿಸಲಿಕ್ಕೆ ದೇವರು ಆರಿಸಿಕೊಂಡದ್ದು ಮತ್ತೊಂದು ಉನ್ನತವಾದಂತ ಸ್ಥಾನದಲ್ಲಿರುವಂತವನನ್ನಲ್ಲ, ಮತ್ತೊಂದು ಅಧಿಕಾರಿಯನ್ನಲ್ಲ, ಮತ್ತೊಂದು ಸುಂದರನನ್ನಲ್ಲ, ಬಲವಂತನನ್ನಲ್ಲ. ಆರಿಸಿಕೊಂಡದ್ದು ಬಲಹೀನನನ್ನು, ಆರಿಸಿಕೊಂಡದ್ದು ಕೇವಲವಾದಂತ ಜನರನ್ನು. ಯಾರವರು?
ಎಲ್ಲಿದಾರವರು? ಎಲ್ ಸಿಗ್ತಾರವರು? ಪ್ರಿಯರೇ, ಎಲ್ಲೋ ಇರುವಂತವರಲ್ಲ. ಇವತ್ತು ಕ್ರೈಸ್ತರಾಗಿ ಕ್ರಿಸ್ತನಿಗೋಸ್ಕರ ನಿಂತಹ ಅನೇಕರು ಯಾರು ಯಾರು ಇದ್ದವರ ಹೇಳಿಕೊಳ್ಳುವುದಕ್ಕೆ ಉಮ್, ಒಳ್ಳೆ ಸ್ಥಿತಿಗಳಲ್ಲಿ ಇರುವಂತವರ ಅನ್ನೋಸು ಇಲ್ಲ. ಬಟ್ ದೇವರು ಆರಿಸಿಕೊಂಡಿದ್ದಾರೆ. ಯಾಕೆ ಅಂತಂದ್ರೆ ನನ್ನ ಮೂಲಕ ದೇವರು ಮಾಡಿಸುವಂತ ಕಾರ್ಯಗಳು ಬಹಳ ಶ್ರೇಷ್ಠವಾದವುಗಳು. ಮತ್ತೇನ್ ಮಾಡಿದ್ದೇನೆ ನಾನು ಇಂತಹ ಶ್ರೇಷ್ಠವಾದ ಕಾರ್ಯವನ್ನು ಹೊಂದಲಿಕ್ಕೆ? ನಾನೇನಾದ್ರೂ ದೊಡ್ಡ ಘನಕಾರ್ಯ ಮಾಡಿದ್ದೇನ? ಏನ್ ಮಾಡಿಲ್ಲ. ಮತ್ ಹೇಗೆ? ಕೃಪೆ, ದೇವರ ಕೃಪೆ. ತೃಣೀಕರಿಸಲ್ಪಟ್ಟವನು ನೀನು ಲೋಕದಿಂದ, ಆದರೆ ದೇವರಿಂದ ತೃಣೀಕರಿಸಲ್ಪಟ್ಟವನಲ್ಲ. ದೇವರಿಂದ ಆರಿಸಲ್ಪಟ್ಟವನು, ದೇವರಿಂದ ಪ್ರತ್ಯೇಕಿಸಲ್ಪಟ್ಟವನು, ದೇವರಿಂದ ಮೆಚ್ಚುಗೆಯನ್ನು ಹೊಂದಿದವನು ನೀನು. ಇದು ದೇವರ ಕೃಪೆ. ಎಫೆಸದವರಿಗೆ ಬರೆದ ಪತ್ರಿಕೆಯನ್ನು ಒಮ್ಮೆ ನಾವು ನೋಡಿಕೊಳ್ಳೋಣ. ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ. ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 4ನೇ ವಚನದಿಂದ 7ನೇ ವಚನದವರೆಗೆ. ಆದರೆ ಕರುಣಾನಿಧಿಯಾಗಿರುವ ದೇವರು ನಮ್ಮ ಮಹಾಪ್ರೀತಿಯನ್ನಿಟ್ಟು ಅಪರಾಧಗಳ ದಿಸೆಯಿಂದ ಸತ್ತವರಾಗಿದ್ದ ನಮ್ಮನ್ನು ಕ್ರಿಸ್ತನೊಂದಿಗೆ ಬದುಕಿಸಿದನು. ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ಬದುಕಿಸಿದ್ದಲ್ಲದೆ ತಾನು ಯೇಸುವಿನಲ್ಲಿ ನಮಗೆ ಮಾಡುವ ಉಪಕಾರದ ಮೂಲಕ ತನ್ನ ಅಪಾರವಾದ ಕೃಪಾತಿಶಯವನ್ನು ಮುಂದಣ ಯುಗಗಳಲ್ಲಿ ತೋರಿಸಬೇಕೆಂದು ಕ್ರಿಸ್ತ ಯೇಸುವಿನಲ್ಲಿರುವ ನಮ್ಮನ್ನು ಆತನೊಂದಿಗೆ ಎಬ್ಬಿಸಿ ಪರಲೋಕದಲ್ಲಿ ಆತನೊಂದಿಗೆ ಕೂಡಿಸಿದ್ದಾನೆ. ಥ್ಯಾಂಕ್ ಯು ಸಿಸ್ಟರ್. ಆತನು ನಮ್ಮನ್ನು ಆರಿಸಿಕೊಂಡದ್ದು ಮಾತ್ರವಲ್ಲದೆ ಪ್ರಿಯರೇ, ಪರಲೋಕದಲ್ಲಿ ಆತನೊಂದಿಗೆ ನಮ್ಮನ್ನು ಕೂಡಿಸಿದ್ದಾನೆ. ಇಟ್ಸ್ ನಾಟ್ ಎ ಜೋಕ್. ಅದು ಚಿಕ್ಕ ಕೆಲಸವಲ್ಲ, ಅದು ಚಿಕ್ಕ ಕಾರ್ಯವಲ್ಲ. ಮಹಾ ದೊಡ್ಡ ಕಾರ್ಯ, ಶ್ರೇಷ್ಠವಾದ ಕಾರ್ಯ. ಇದಕ್ಕೆ ನಾವು ಯೋಗ್ಯರಲ್ಲ. ಇನ್ಫ್ಯಾಕ್ಟ್ ಹೇಳಬೇಕು ಅಂತಂದ್ರೆ ನಾವು ಯೋಗ್ಯರಲ್ಲ, ನಾವು ಅರ್ಹರಲ್ಲ ಇದಕ್ಕೆ. ಬಟ್ ಸ್ಟಿಲ್ ಅದನ್ನ ಹೊಂದಿಕೊಂಡಿದ್ದೇವೆ ಅಂತಂದ್ರೆ ನಾವೇನೋ ಅದನ್ನ ಸಂಪಾದಿಸಿಕೊಂಡಿದ್ದೇವೆ ಅಲ್ಲ ಪ್ರಿಯರೇ. ದೇವರು ಉಚಿತವಾಗಿ ನಮಗೆ ಕೊಟ್ಟಿದ್ದಾರೆ. ಯಾಕೆಂತಂದ್ರೆ ದೇವರ ಕೃಪೆ. ಲೋಕದಲ್ಲಿ ತೃಣೀಕರಿಸಲ್ಪಟ್ಟವರಾಗಿದ್ದೆವು, ಲೋಕದಲ್ಲಿ ಸೋತವರಾಗಿದ್ದೆವು, ಮರೆಯಲ್ಪಟ್ಟವರಾಗಿದ್ದೆವು, ಏನು ಇಲ್ಲದವರಾಗಿದ್ದೆವು. ಬಟ್ ಸ್ಟಿಲ್ ನಾವು ನಮ್ಮ ಪರಿಸ್ಥಿತಿ ನೋಡುವುದಾದರೆ ದೇವರು ನಮ್ಮನ್ನು ಹೆಚ್ಚಿಸಿದ್ದಾರೆ, ದೇವರು ನಮ್ಮನ್ನು ಬಲಪಡಿಸಿದ್ದಾರೆ. ಅದು ಲೋಕದಲ್ಲೂ ಆತ್ಮಿಕ ವಿಷಯಗಳಲ್ಲೂ. ಯಾವಾಗಲೂ ಕೂಡ ಪ್ರೇರೆ ನಮ್ಮ ಬದುಕನ್ನು ನಾವು ಕಂಪೇರ್ ಮಾಡಿಕೊಳ್ಳಬೇಕು. ಯಾವಾಗಲೂ ಕೂಡ ನಮ್ಮ ಜೀವನವನ್ನು ನಾವು ಕಂಪೇರ್ ಮಾಡಿಕೊಳ್ಳಬೇಕು. ದೇವರಲ್ಲಿ ಬರುವುದಕ್ಕಿಂತ ಮುಂಚೆ ನಾನು ಹೇಗಿದ್ದೇನೆ, ದೇವರಲ್ಲಿ ಬಂದ ನಂತರ ನನ್ನ ಬದುಕು ಹೇಗಿದೆ. ಬರೋದಕ್ಕಿಂತ ಮುಂಚೆ ವಾಟ್ ಆರ್ ಯು? ನೀನೇನಾಗಿದ್ದೆ? ಬಂದ ನಂತರ ನೀನೇನಾಗಿದ್ದೀಯಾ? ನಿನ್ನ ಆತ್ಮೀಯ ಜೀವನ ಏನಾಗಿದೆ? ನಿನ್ನ ರಹಸ್ಯ ಬದುಕು ಏನಾಗಿದೆ? ವಾಟ್ ಹ್ಯಾಸ್ ಚೇಂಜ್ಡ್ ಆಫ್ಟರ್ ಕಮಿಂಗ್ ಇನ್ ಟು ಕ್ರೈಸ್ಟ್? ಕ್ರಿಸ್ತನಲ್ಲಿ ಬಂದ ನಂತರ ಏನ್ ಬದಲಾಗಿದೆ? ಅದು ಲೋಕದಲ್ಲಿರುವಂತವರಿಗೆ ಸಂಪಾದಿಸಿಕೊಳ್ಳುವುದಕ್ಕಾಗದೇ ಇರುವಂತದ್ದು, ದೇವರು ನಿನಗೆ ಮಾತ್ರ ಕೊಟ್ಟಿರುವಂತದ್ದು ಕೃಪೆ, ದ ಬ್ಲೆಸ್ಸಿಂಗ್, ವಾಟ್ ಎವರ್ ಯು ಕಾಲ್ ಇಟ್. ಏನಾದ್ರೂ ಅದನ್ನ ನೀವು ಕರೀರಿ, ಬಟ್ ದೇವರು ನನ್ನನ್ನು ಆರಿಸಿಕೊಂಡಿದ್ದಾರೆ. ನಾನೇನೋ ಅರ್ಹನೆಂಬುದಾಗಿ ಅಲ್ಲ ಪ್ರೇರೆ. ನಾನು ಅರ್ಹನಲ್ಲ ಇದನ್ನ ಹೊಂದಲಿಕ್ಕೆ, ನಾನು ಯೋಗ್ಯನಲ್ಲ. ಲೋಕದಲ್ಲಿ ಚಿಕ್ಕ ಗವರ್ಮೆಂಟ್ ಕೆಲಸವನ್ನ ಹೊಂದಲಿಕ್ಕೂ ಕೂಡ ನಾನು ಅರ್ಹನಲ್ಲ. ಲೋಕದಲ್ಲಿ ಚಿಕ್ಕ ಅಧಿಕಾರವನ್ನ ಹೊಂದಲಿಕ್ಕೂ ಕೂಡ ನಾನು ಯೋಗ್ಯನಲ್ಲ. ಯಾಕಂತಂದ್ರೆ ಐ ಆಮ್ ನಾಟ್ ಇನ್ ಟು ದಟ್. ಐ ಆಮ್ ನಾಟ್ ದಟ್ ಮಚ್ ಬಿಗ್ಗರ್ ಪರ್ಸನ್. ನಾನು ಅಷ್ಟು ದೊಡ್ಡ ವ್ಯಕ್ತಿ ಅಲ್ಲ. ಮತ್ತೆ ಲೋಕದಲ್ಲೇ ನೀನು ಏನು ಹೊಂದದಂತ ವ್ಯಕ್ತಿ ದೇವರಿಂದ ಹೇಗಯ್ಯ ನೀನು ಹೊಂದಿಕೊಂಡೆ? ದೇವರ ಕೃಪೆಯನ್ನು ಹೇಗಪ್ಪ ಸಂಪಾದಿಸಿಕೊಂಡೆ? ದೇವರ ಪಂಕ್ತಿಯಲ್ಲಿ ಕುಳಿತುಕೊಂಡು ಆತನ ಸಿಂಹಾಸನದಲ್ಲಿ ಪಕ್ಕದಲ್ಲಿ ಕುಳಿತುಕೊಳ್ಳುವಂತ ಆ ಪರಿಸ್ಥಿತಿಯನ್ನು ಹೇಗೆ ಹೊಂದಿಕೊಂಡೆ ನೀನು ಅಂತಂದ್ರೆ, ಇಲ್ಲ, ನಾನು ಹೊಂದಿಕೊಳ್ಳಲಿಲ್ಲ. ಅದು ದೇವರು ನನಗೆ ಕೊಟ್ಟದ್ದು. ದೇವರು ನನಗೆ ಉಚಿತವಾಗಿ ದಯಪಾಲಿಸಿದ್ದು, ಉಚಿತವಾಗಿ ಹೊಂದಿರುವಂತದ್ದು
ಉಚಿತವಾಗಿ ದೇವರು ನನಗೆ ಕೊಟ್ಟದ್ದು ಕೃಪೆಯ ಮೂಲಕ. ಸೊ ಇವಾಗ ನಾನು ಅದನ್ನ ಕಾಪಾಡಿಕೊಳ್ಳಬೇಕಾಗಿರುವಂತದ್ದು ನನ್ನ ಜವಾಬ್ದಾರಿ. ಅದು ನನ್ನ ಜವಾಬ್ದಾರಿ ಆಗಿರುತ್ತೆ. ನಾನು ಸತ್ತವನಾಗಿದ್ದೆ, ಲೋಕದಲ್ಲಿ ಮರೆಯಲ್ಪಟ್ಟವನಾಗಿದ್ದೆ. ನಾವು ಗಾಡ್ ಹ್ಯಾಸ್ ಚೋಸನ್ ಮೀ. ದೇವರು ನನ್ನನ್ನು ಆರಿಸಿಕೊಂಡಿದ್ದಾರೆ. ಇನ್ನು ಮೇಲೆ ನಾನು ಮರೆಯಲ್ಪಟ್ಟವನಲ್ಲ, ಇನ್ನು ಮೇಲೆ ನಾನು ತೃಣೀಕರಿಸಲ್ಪಟ್ಟವನಲ್ಲ. ನಾ ಹ್ಯಾವ್ ಚೋಸನ್, ನಾನು ಆರಿಸಲ್ಪಟ್ಟ. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 1ನೇ ವಚನ ಓದಿಕೊಳ್ಳೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 1. ಆದುದರಿಂದ ಕ್ರಿಸ್ತ ಯೇಸುವಿನಲ್ಲಿ ಇರುವವರಿಗೆ ಅಪರಾಧ ನಿರ್ಣಯವು ಈಗ ಇಲ್ಲವೇ ಇಲ್ಲ. ಯಾಕಂದರೆ ಜೀವವನ್ನುಂಟು ಮಾಡುವ ಪವಿತ್ರಾತ್ಮನಿಂದಾದ ನಿಯಮವು ನಿನ್ನನ್ನು ಪಾಪ ಮರಣಗಳಿಗೆ ಕಾರಣವಾದ ನಿಯಮದಿಂದ ಕ್ರಿಸ್ತ ಯೇಸುವಿನ ಮೂಲಕ ಬಿಡಿಸಿತು. ಧರ್ಮಶಾಸ್ತ್ರವು ನಮ್ಮ ಶರೀರದೀನ ಸ್ವಭಾವದ ಸೊ ಕ್ರಿಸ್ತ ಯೇಸುವಿನಲ್ಲಿರುವವರಿಗೆ ಅಪರಾಧ ನಿರ್ಣಯವು ಈಗ ಇಲ್ಲವೇ ಇಲ್ಲ. ಯೇಸು ಕ್ರಿಸ್ತನಲ್ಲಿದ್ದವರಿಗೆ ಅಪರಾಧ ನಿರ್ಣಯವಿಲ್ಲ. ಯಾಕೆ ಅಂತಂದರೆ ಜೀವವನ್ನುಂಟು ಮಾಡುವ ಪವಿತ್ರಾತ್ಮನಿಂದಾದ ನಿಯಮವು ನಿನ್ನನ್ನು ಪಾಪ ಮರಣಗಳಿಗೆ ಕಾರಣವಾದ ನಿಯಮದಿಂದ ಕ್ರಿಸ್ತ ಯೇಸುವಿನ ಮೂಲಕ ಬಿಡಿಸಿತು. ಪಾಪ ನಿಯಮಕ್ಕೆ ಮೂಲವಾದಂತ ಆ ಒಂದು ಹಳೆಯ ನಿಬಂಧನೆ, ಹಳೆಯ ಇದರಿಂದ, ಮರಣದಿಂದ ನನಗೆ ಬಿಡುಗಡೆ ಕೊಟ್ಟಿತು ಯೇಸು ಕ್ರಿಸ್ತನ ಮೂಲಕ. ಹಾಗಾಗಿ ಪ್ರೇರೆ, ಹೊಗಳಿಕೊಳ್ಳುವುದಕ್ಕೆ ಯಾರಿಗೂ ಆಸ್ಪದವಿಲ್ಲ. ನಾನು ಕ್ರೈಸ್ತನು, ಹೊಗಳಿಕೊಳ್ಳಿಕ್ಕೆ ಯಾರಿಗೂ ಆಸ್ಪದವಿಲ್ಲ. ಯಾಕಂತಂದ್ರೆ ನೀನು ಸಂಪಾದಿಸಿಕೊಂಡಿರುವಂತದ್ದು, ಹೊಂದಿಕೊಂಡಿರುವಂತದ್ದು ಸ್ವಂತ ಬಲದಿಂದಲೋ ಜ್ಞಾನದಿಂದಲೋ ಅಲ್ಲ, ದೇವರ ಕೃಪೆ, ದೇವರ ಮಹಾಕೃಪೆಯಿಂದ. ಇಫ್ ದೇರ್ ಇಸ್ ನೋ ಗ್ರೇಸ್, ದೇವರ ಕೃಪೆ ಒಂದು ವೇಳೆ ಇಲ್ಲದೆ ಹೋದ್ರೆ, ವಾಟ್ ಆರ್ ಯು, ವಾಟ್ ಆಮ್ ಐ, ನಾನ್ ಯಾರು, ನೀವ್ ಯಾರು? ದೇವರ ಕೃಪೆ ಇದ್ದದ್ದರಿಂದಲೇ ಯು ಆರ್ ಸಮಥಿಂಗ್ ಟುಡೇ. ದೇವರ ಇದ್ದದ್ದರಿಂದಲೇ ಇವತ್ತು ಅನೇಕರಾಗಿ ನಾವು ಉಳಿದಿದ್ದೇವೆ, ಉಸಿರಿನಿಂದ ಬದುಕುತ್ತಿದ್ದೇವೆ, ನಮಗಿನ್ನೂ ಕುಟುಂಬವಿದೆ. ಜಸ್ಟ್ ಬಿಕಾಸ್ ಗಾಡ್ಸ್ ಗ್ರೇಸ್. ಹಾಗಾಗಿ ದೇವರ ಕೃಪೆಯನ್ನು ಎಂದಿಗೂ ಕೂಡ ತಾತ್ಸಾರ ಮಾಡುವವರಾಗಿ ನಾವಿರ. ದೇವರ ಕೃಪೆಯನ್ನು ನಾವು ಯಾವತ್ತೂ ಕೂಡ ಮರೆಯುವವರಾಗಿ ನಾವಿರಬಾರದು ಬೇರೆ. ಯಾಕೆಂತಂದ್ರೆ ಇಟ್ ಹ್ಯಾಸ್ ನಾಟ್ ಬಿನ್ ಅರ್ನ್ಡ್, ಇಟ್ಸ್ ಬಿನ್ ಗಿವನ್. ನಾವು ಸಂಪಾದಿಸಿಕೊಳ್ಳಲಿಲ್ಲ ಇದನ್ನ, ನಾವು ಹೊಂದಿಕೊಂಡಿದ್ದೇವೆ. ಇದನ್ನು ದುಡಿದು ಸಂಪಾದಿಸಿಕೊಂಡದ್ದಲ್ಲ, ನಾವೇನೋ ಕಷ್ಟಪಟ್ಟು ದುಡಿದಿರುವಂತದ್ದಲ್ಲ. ಇದು ದೇವರು ತನ್ನ ಕೃಪೆಯ ಮೂಲಕವಾಗಿ ನಮಗೆ ಕೊಟ್ಟಿರುವಂತ ಉಚಿತಾರ್ಥವಾಗಿರುವಂತದ್ದು. ಇದು ಜಸ್ಟ್ ಬಿಕಾಸ್ ಇಟ್ ಇಸ್ ಫ್ರೀ, ಇಟ್ ಡಸಂಟ್ ಮೀನ್ ಇಟ್ ಹ್ಯಾಸ್ ನಥಿಂಗ್. ನೀವು ಉಚಿತವಾಗಿ ಬಂದಿದೆಯಲ್ಲ ಎಂಬುದಾಗಿ ಅದನ್ನ ಕೇವಲವಾಗಿ ತೆಗೆದುಕೊಂಡರೆ ಪ್ರಿಯರೇ, ನಮಗಿಂತ ಮೂರ್ಖರು ಪ್ರಪಂಚದಲ್ಲಿ ಬೇರೆ ಯಾರು ಇರುವುದಿಲ್ಲ. ಸೊ ಮೈ ಡಿಯರ್ ಫ್ರೆಂಡ್ಸ್, ಕೃಪೆಯಲ್ಲಿ ನಾವು ಆರಿಸಿಕೊಂಡಿದ್ದೇವೆ. ಕೃಪೆಯ ಮೂಲಕವಾಗಿ ದೇವರಿಂದ ನಾವು ಆರಿಸಿಕೊಳ್ಳಲ್ಪಟ್ಟಿದ್ದೇವೆ. ಆ ಕೃಪೆಯನ್ನು ಕಾಪಾಡಿಕೊಳ್ಳೋಣ, ಆ ಸ್ಥಿತಿಯನ್ನು ನಾವು ಕಾಪಾಡಿಕೊಳ್ಳೋಣ, ಆ ರಕ್ಷಣೆಯನ್ನು ನಾವು ಕಾಪಾಡಿಕೊಳ್ಳೋಣ. ದೇವರು ಕೊಟ್ಟಂತಹ ಉತ್ತಮವಾದಂತ ಪರಿಸ್ಥಿತಿಯನ್ನು ನಾವು ಬಿಡದೆ ಆತನ ಪಾದಗಳ ಸಮ್ಮುಖದಲ್ಲಿ ಸಮಯವನ್ನ ಕಳೆಯೋಣ. ಯಾಕೆಂತಂದ್ರೆ ಕೃಪೆಯ ಮೂಲಕ ರಕ್ಷಣೆ ಹೊಂದಿದ್ದೇವೆ. ದೇವರ ಕೃಪೆ, ಕ್ರಿಸ್ತನ ತ್ಯಾಗ, ಪವಿತ್ರಾತ್ಮನ ಸಹಾಯ, ಇಷ್ಟು ಇದ್ದರೇನೆ ನಮಗೆ ಈ ರಕ್ಷಣೆ, ಇಷ್ಟಿದ್ರೇನೆ ನಮಗೆ ಪರಿಸ್ಥಿತಿ, ಇಷ್ಟೆಲ್ಲ ಇದ್ರೇನೆ ಪ್ರೇರೆ ನಾವು ಕ್ರೈಸ್ತರು. ಇವೆಲ್ಲ ಇಲ್ಲದೆ ಹೋದರೆ ನಥಿಂಗ್, ಏನೂ ಇಲ್ಲ. ಕೊನೆಯದಾಗಿ ಒಂದು ವಚನ ನೋಡಿಕೊಳ್ಳೋಣ. ಲೂಕನ ಬರೆದ ಸುವಾರ್ತೆ 14ನೇ ಅಧ್ಯಾಯ. ಲೂಕನ ಬರೆದಂತ ಸುವಾರ್ತೆ 14ನೇ ಅಧ್ಯಾಯ 21ನೇ ವಚನದಿಂದ. 14ನೇ ಅಧ್ಯಾಯ 21ನೇ ವಚನದಿಂದ. ಆ ಆಳು ಬಂದು ತನ್ನ ಯಜಮಾನನಿಗೆ ಈ ಸಂಗತಿಗಳನ್ನು ತಿಳಿಸಲು ಮನೆಯ ಯಜಮಾನನು ಸಿಟ್ಟುಗೊಂಡು ಆಳಿಗೆ, ನೀನು ತಟ್ಟನೆ ಈ ಊರಿನ ಬೀದಿಗೂ ಸಂದು ಸಂದಿಗೂ ಹೋಗಿ ಬಡವರು, ಊನವಾದವರು, ಕುರುಡರು, ಕೊಂಟರು ಇಂಥವರನ್ನು ಇಲ್ಲಿಗೆ ಕರಕೊಂಡು ಬಾ ಎಂದು ಹೇಳಿದನು. ಬಳಿಕ ಆಳು, ಅಯ್ಯ, ನೀನು ಅಪ್ಪಣೆ ಕೊಟ್ಟಂತೆ ಮಾಡಿದ್ದಾಯಿತು, ಆದರೂ ಇನ್ನೂ ಸ್ಥಳವದೇ ಅಂದನು. ಆಗ ಆ ಯಜಮಾನನು ತನ್ನ ಆಳಿಗೆ ಹೇಳಿದ್ದೆ
ಹೇಳಿದ್ದು, ನೀನು ಆದಿಗಳಿಗೂ ಬೇಲಿಗಳ ಬಳಿಗೂ ಹೋಗಿ ಅಲ್ಲಿ ಸಿಕ್ಕಿದವರನ್ನು ಬಲವಂತ ಮಾಡಿ ಒಳಕ್ಕೆ ಕರಕೊಂಡು ಬಾ. ನನ್ನ ಮನೆ ತುಂಬಲಿ. ಆದರೆ ಊಟಕ್ಕೆ ಇಳಿಸಿಕೊಂಡವರಲ್ಲಿ ಒಬ್ಬನಾದರೂ ನಾನು ಮಾಡಿಸಿದ ಅಡಿಗೆಯ ಸವಿಯನ್ನು ನೋಡಬಾರದು ಎಂದು ನಿಮಗೆ ಹೇಳುತ್ತೇನೆ ಅಂದನು. ಎಸ್, ಕೆಲವರನ್ನ ದೇವರು ಹೇಳ್ಬಿಟ್ಟು ಆಲ್ರೆಡಿ ಬಂದಿದ್ದಾರೆ ಮನೆಗೆ. ಬಟ್ ಇನ್ನೂ ಜಾಗ ಇದೆ, ಏನ್ ಮಾಡ್ಬೇಕು ಸ್ವಾಮಿ ಅಂತ ಕೇಳಿದಾಗ, ಬಲವಂತ ಮಾಡಿ ಕರ್ಕೊಂಡು ಬನ್ನಿ, ನನ್ ಮನೆ ತುಂಬಬೇಕು, ಬಲವಂತ ಮಾಡಿ ಕರ್ಕೊಂಡು ಬನ್ನಿ. ತುಂಬಾ ಜನಕ್ಕೆ ಕ್ರೈಸ್ತರಾಗುವಂತದ್ದು ಇಷ್ಟವಿಲ್ಲ, ಕ್ರಿಸ್ತನನ್ನ ಹಿಂಬಾಲಿಸುವಂತದ್ದು ಇಷ್ಟವಿಲ್ಲ, ಬಟ್ ಸ್ಟಿಲ್ ಅವರು ಕ್ರೈಸ್ತರಾಗಿರ್ತಾರೆ. ಕಾರಣ ಏನೋ ಗೊತ್ತಾ? ಬಲವಂತ. ಯಾರು ಮಾಡಿದ್ರು ಬಲವಂತ ದೇವರೇ ಮಾಡ್ತಾರೆ. ಬಲವಂತ ದೇವರೇ ಮಾಡ್ತಾರೆ. ಸೌಲನಿಗೆ ಕ್ರೈಸ್ತನಾಗಿರೋದು ಇಷ್ಟನ ಪ್ರಿಯರೇ? ಇಷ್ಟ ಇಲ್ಲ. ಬಟ್ ಕ್ರೈಸ್ತನಾದ, ಕ್ರಿಸ್ತನನ್ನು ಪ್ರಕಟಿಸಿದ, ಶಿಲುಬೆಯನ್ನು ಹೊತ್ತಿದ, ಸುವಾರ್ತೆ ಸಾರದಿದ್ರೆ ನನಗೆ ನನ್ನ ಪರಿಸ್ಥಿತಿ ಏನ್ ಹೇಳಿ ಎಂಬುದಾಗಿ ಹೇಳ್ತಾರೆ. ಸೊ ಇಷ್ಟೆಲ್ಲ ಪೌಲನು ಮಾಡಿದ್ದಾನೆ ಅಂತಂದ್ರೆ ಇಷ್ಟಪಟ್ಟು ಮಾಡಿದಾನ? ಇಷ್ಟ ಆಯ್ತ ಪ್ರಾರಂಭದಲ್ಲಿ? ಬಲವಂತ ಯಾರು ಮಾಡಿದ್ರು ಬಲವಂತ. ದೇವರೇ, ನಿನ್ನ ಜೊತೆಗೆ ದೇವರಿಗೆ ಕೆಲಸವಿದ್ದರೆ, ನಿನ್ನ ಕೆಲಸ ದೇವರಿಗೆ ನೀನು ಬೇಕು ಎಂಬುದಾಗಿ ದೇವರು ಅಂದುಕೊಂಡ್ರೆ, ಬಲವಂತ ಮಾಡಿ ಆದರೂ ನಿನ್ನನ್ನು ದೇವರು ನಿಲ್ಲಿಸಿಕೊಳ್ತಾರೆ. ಬಲವಂತ ಮಾಡಿ ಆದರೂ ದೇವರು ನಿನ್ನನ್ನು ನಿಲ್ಲಿಸಿಕೊಳ್ತಾರೆ. ಸುವಾರ್ತೆ ಸಾರದೆ ಹೋದ್ರೆ ನನ್ನ ಗತಿ ಏನು ಹೇಳಲಿ? ಇಷ್ಟು ಸುವಾರ್ತೆ ಸಾರದ್ರೆ ಕೊಲ್ಲುತ್ತಿದ್ದಂತ ಪರಿಸ್ಥಿತಿಯಿಂದ ಸುವಾರ್ತೆ ಸಾರದೆ ಹೋದ್ರೆ ನನ್ನ ಗತಿ ಏನು ಅಂತ ಹೇಳುವಂತ ಮಟ್ಟಕ್ಕೆ ಪೌಲನು ಬರೋದಕ್ಕೆ ಕಾರಣವೇನು ಗೊತ್ತಾ ಪ್ರಿಯರೇ? ದೇವರು ಪೌಲನನ್ನು ಬಲವಂತ ಮಾಡಿದ ರೀತಿ. ಬಲವಂತ ಮಾಡಿ. ಸೊ ಇದೆಲ್ಲ ಹೊಂದಿಕೊಳ್ಳಲಿಕ್ಕೆ, ಇದೆಲ್ಲ ಸಂಪಾದಿಸಿಕೊಳ್ಳಲಿಕ್ಕೆ ನಾವು ಅರ್ಹರಲ್ಲ, ಯೋಗ್ಯರಲ್ಲ ಪ್ರೇರೆ. ಮೆಫಿಬೋಶೇತನು ಕೂಡ ರಾಜ ಪಂಕ್ತಿಯಲ್ಲಿ ಕುಳಿತುಕೊಂಡು ಊಟ ಮಾಡುವ ಅರಮನೆಯಲ್ಲಿರಲಿಕ್ಕೆ ಈಸ್ ನಾಟ್ ಫಿಟ್ ಟು ಬಿ ದೇರ್, ಬಟ್ ಸ್ಟಿಲ್ ಹಿ ವಾಸ್ ದೇರ್. ಆತನು ಅಲ್ಲಿದ್ದನು, ರಾಜ ಪಂಕ್ತಿಯಲ್ಲಿ ಕುಳಿತುಕೊಂಡನು, ಅವರೊಂದಿಗೆ ಊಟ ಮಾಡ್ತಿದ್ದಾನೆ, ರಾಜಪುತ್ರರಂತೆ ಇದ್ದಾನೆ ಅಂತಂದ್ರೆ ಅದರ ಅರ್ಥ ಕೃಪೆ. ದಾವಿದನು ಕೃತಜ್ಞತೆ ಸಲ್ಲಿಸಬೇಕು ಅಂತ ಅಂದುಕೊಂಡಾಗ ಕಾರಣ ಬಂದಂತ ಮೆಫಿಬೋಶೇತನನ್ನು ಆರಿಸಿಕೊಂಡು ಆತನಿಗೆ ಮಾಡಿದಂತ ಉಪಕಾರ. ದೇವರು ಕೂಡ ಪ್ರೇರೆ ಲೋಕದಿಂದ ವಿವೇರ್ ನಥಿಂಗ್. ದೇವರು ಆರಿಸಿಕೊಳ್ಳುವಂಥದ್ದು ಕೂಡ ಅಂತವರನ್ನೇ, ಗಣ್ಯರನ್ನಲ್ಲ, ದೊಡ್ಡವರನ್ನಲ್ಲ. ದೇವರ ಆರಿಸಿಕೊಳ್ಳುವಂಥದ್ದು, ದೇವರ ಸೆಲೆಕ್ಷನ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಹಾಗಾಗಿ ಕೃತಜ್ಞತೆ ಉಳ್ಳವರಾಗಿ ಬದುಕೋಣ, ತಗ್ಗಿಸಿಕೊಂಡವರಾಗಿ ಬದುಕೋಣ. ದೇವರು ಕೊಟ್ಟಂತೆ ಈ ಶ್ರೇಷ್ಠ ಭಾಗ್ಯವನ್ನು ನಾವು ಕಳ್ಕೊಳ್ಳೋದು ಬೇಡ. ಲೆಟ್ಸ್ ಬಿ ವೆರಿ ಹಂಬಲ್, ಲೆಟ್ಸ್ ಬಿ ವೆರಿ ಫೇತ್ಫುಲ್ ಟು ಗಾಡ್. ದೇವರಿಗೆ ಬಹಳ ನಂಬಿಗಸ್ತರಾಗಿ ಬದುಕೋಣ. ಯಾಕೆಂದ್ರೆ ಇದು ನಾವು ಸಂಪಾದಿಸಿಕೊಂಡದ್ದಲ್ಲ, ಯೇಸು ಕ್ರಿಸ್ತನು ನಮಗೋಸ್ಕರವಾಗಿ ಕೊಟ್ಟದ್ದು. ಕ್ರಯಕ್ಕೆ ದೇವರು ಯೇಸು ಕ್ರಿಸ್ತರವರು ನಮ್ಮನ್ನು ಕೊಂಡುಕೊಂಡಿದ್ದಾರೆ. ಇಟ್ಸ್ ನಾಟ್ ಎ ಜೋಕ್. ಕೊಂಡುಕೊಂಡಿದ್ದಾರೆ ಆತನ ರಕ್ತವನ್ನು ಕೊಟ್ಟು. ಪವಿತ್ರಾತ್ಮನು ಇಂದಿಗೂ ಕೂಡ ನಮ್ಮ ಹೃದಯದಲ್ಲಿ ವಾಸ ಮಾಡ್ತಿದ್ದಾನೆ. ಯಾಕೆ? ನಿನ್ನನ್ನು ಪರಿಪೂರ್ಣನನ್ನಾಗಿ, ಪರಿಶುದ್ಧನಾಗಿ ಮಾಡಿ ಆ ಸಿಂಹಾಸನದ ಮೇಲೆ ಕುಂಡ್ರಿಸುವವರೆಗೂ ನಿನ್ನ ಹಿಂದೆ ಶ್ರಮಿಸುತ್ತಿರುವಂತವರು ಸಾಮಾನ್ಯದವರ? ಕೇವಲ ಬಾಯಿ ಮಾತಿನಿಂದ ಸರ್ವ ಸೃಷ್ಟಿಯನ್ನು ಉಂಟು ಮಾಡಿದಂತ ಸರ್ವಶಕ್ತರು, ಅಂತವರು ನಮ್ಮ ಹಿಂದೆ ಇದ್ದಾರೆ. ಲೆಟ್ಸ್ ನಾಟ್ ಬಿ ವೆರಿ ರೂಡ್, ಅಂದ್ರೆ ಕೃತಜ್ಞತೆ ಇಲ್ಲದಂತಹ ಮತಿಹೀನರಾಗಿರುವುದು ಬೇಡ. ದೇವರನ್ನು ನೆನೆಸಿಕೊಳ್ಳುತ್ತಾ ಆತನ ಸೇವೆಯಲ್ಲಿ ಕೊನೆಯವರೆಗೂ ಬದುಕುತ್ತಾ ಕೃತಜ್ಞತೆ ಉಳ್ಳವರಾಗಿ ದೇವರು ಕೊಟ್ಟಂತ ಈ ಕೃಪೆಯಲ್ಲಿ ಸ್ಥಿರವಾಗಿ ಬಲವಾಗಿ ನಿಂತುಕೊಳ್ಳೋಣ. ಪ್ರಾರ್ಥನೆ. ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದ ನಾಮಕ್ಕಾಗಿ ನಿಮಗೆ ವಂದನೆಗಳು ಸ್ವಾಮಿ. ಇದುವರೆಗೂ ಸ್ವಾಮಿ ನಿಮ್ಮ ಕೃಪೆಯಿಂದ ನಮ್ಮನ್ನು ಬದುಕಿಸಿದ್ದೀರಾ, ನಡೆಸುತ್ತಿದ್ದೀರಾ. ಆ ಕೃಪೆಯಿಂದ ದೂರವಾಗದೆ ಸ್ಥಿರವಾಗಿ ನಿಂತುಕೊಳ್ಳುವಂತಹ ಒಳ್ಳೆ ಭಾಗ್ಯವನ್ನು ನಮ್ಮೆಲ್ಲರಿಗೂ ದಯಪಾಲಿಸಿ. ನಾವು
ಇಂತಹ ಶ್ರೇಷ್ಠವಾದ ಕೃಪೆಯನ್ನು ಹೊಂದಿಕೊಳ್ಳಲಿಕ್ಕೆ ನಾವು ಯೋಗ್ಯರಲ್ಲ. ನಿಮ್ಮ ಸಿಂಹಾಸನದಲ್ಲಿ ಕುಳಿತುಕೊಳ್ಳುವಂತ ಅರ್ಹತೆ ನಮಗೆ ಎಷ್ಟು ಮಾತ್ರವೂ ಇಲ್ಲ. ಆದರೂ ಆ ಪರಿಸ್ಥಿತಿಯನ್ನು ನಮಗೆ ನೀವು ಕೊಡಿದಕ್ಕಾಗಿ ನಿಮಗೆ ವಂದನೆಗಳು. ಸ್ಥಿರವಾಗಿ ಬಲವಾಗಿ ನಂಬಿಗಸ್ತರಾಗಿರಲು ನಮಗೆ ಸಹಾಯ ಮಾಡಿ, ಕೇಳಿದ ಮಾತುಗಳನ್ನು ಬಿಟ್ಟು ಬಿಡದೆ ಹೃದಯದಲ್ಲಿ ಇಟ್ಟುಕೊಳ್ಳುವಂತೆ ಕೃಪೆ ತೋರಿಸಿ. ನಿಮ್ಮ ಸೇವೆ ನಿಮಿತ್ತ ಕಷ್ಟಪಡುತ್ತಾ ಶ್ರಮಿಸುತ್ತಿರುವಂತಹ ಅನೇಕರಿದ್ದಾರೆ ಸ್ವಾಮಿ. ಎಲ್ಲರನ್ನೂ ಹೆಸರಾಗಿ ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಡುತ್ತಿದ್ದೇನೆ. ಬಲಪಡಿಸಿ ಇನ್ನೂ ಹೆಚ್ಚಾಗಿ ಅವರನ್ನು ನಿಮ್ಮ ಸೇವೆಗೋಸ್ಕರ ಉಪಯೋಗಿಸಿಕೊಂಡು ಅನೇಕರು ನಿಮ್ಮ ಪಾದದ ಸಮ್ಮುಖಕ್ಕೆ ಬರುವಂತ ರೀತಿಯಲ್ಲಿ ನೀವು ನಡೆಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತಾ, ನಮ್ಮನ್ನು ನಾವು ತಗ್ಗಿಸಿಕೊಳ್ಳುತ್ತಾ ನಿಮ್ಮೊಬ್ಬರನ್ನೇ ಹೆಚ್ಚಿಸುತ್ತಾ, ಸೇರಿ ಬಂದಿರುವಂತ ಎಲ್ಲರ ಕುಟುಂಬಗಳನ್ನು ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಡುತ್ತಿದ್ದೇನೆ. ಎಲ್ಲರನ್ನು ಬಲಪಡಿಸಿ ಕುಟುಂಬಗಳಲ್ಲಿ ಶಾಂತಿ ಸಮಾಧಾನವನ್ನು ಕೊಟ್ಟು ನಡೆಸಿ, ನೆಮ್ಮದಿಯನ್ನು ದಯಪಾಲಿಸಿ, ನಿಮ್ಮ ವಾಕ್ಯ ಕುಟುಂಬದಲ್ಲಿ ನೆಲೆಗೊಂಡಿರಲು ಸಹಾಯ ಮಾಡ್ತೀರೆಂಬುದಾಗಿ ನಂಬುತ್ತಾ, ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆಯಾದ ದೇವರೇ, ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಕರ್ತನಾದ ಯೇಸು ಕ್ರಿಸ್ತರವರ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ಸಹವಾಸ ಇಂದಿಗೂ ಎಂದಿಗೂ ಸದಾ ಕಾಲವು ಕರ್ತನ ಬರುವ ತನಕ ನಮ್ಮೆಲ್ಲರೊಂದಿಗೆ ಸದಾ ನೆಲೆಯಾಗಿರಲಿ ಸ್ವಾಮಿ. ಆಮೇಲೆ ಆಮೇನ್ ಆಮೇನ್. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ವಂದನೆಗಳು.